ಮತ್ತೆ ಮಂಡ್ಯದಲ್ಲಿ ಬಂದಿದ್ದು ಏನಾದ್ರು ಕೆಲಸ ಮಾಡಿದ್ದು ಯಾವತ್ತು ನೀವು ನೋಡಿದ್ದೀರಾ? ಇಲ್ಲ ಸರ್, ನೋಡಿಲ್ಲ. ನೀವೇನ್ ಹೇಳ್ತೀರಾ ಮೇಡಮ್? ಸರ್, ಈಗ ಗೌರ್ಮೆಂಟ್ ಕಾಲೇಜು ಒಂದು ಎಲ್ಲ ವರ್ಷನೂ ಹೆಣ್ಮಕ್ಳುಗಳಿಗೆ ಲ್ಯಾಪ್ಟಾಪ್ ಅಥವಾ ಟ್ಯಾಬ್ ಅನ್ನೋದು ಕೊಡ್ತಾರೆ. ಈ ವರ್ಷ ಕೊರೋನಾ ಪಾಸ್ ಅನ್ನೋ ಒಂದು ವಿಷಯಕ್ಕೋಸ್ಕರ ಈ ಸತ ನಮ್ಗೆ ಏನೂ ಒಂದು ಇದು ಕೂಡ ಬಂದಿಲ್ಲ. ನಮಗೆ ಅದು ಕೇಳ್ತಾನೆ ಇದ್ದೀವಿ, ಲೆಟರು ಕೂಡ ಬರ್ಕೊಟ್ಟಿದ್ದೀವಿ, ಇಲ್ಲಿ ಎಲ್ಲ ರೋಡಲ್ಲೆಲ್ಲ ಬಂದಾಗ್ಲೂ ಕೇಳಿದ್ದೀವಿ, ಏನೂ ಕೊಟ್ಟಿಲ್ಲ. ಈಗ ಇನ್ನೊಂದು, ಈಗ ಕಳೆದ ಬಾರಿ ಪಕ್ಷೇತರವಾಗಿ ಸುಮಲತಾ ಇದ್ರು, ಈ ಸಲ ಬಿಜೆಪಿಯಿಂದ ಅಂತ ಹೇಳ್ತಿದ್ದಾರೆ. ಎಲ್ಲ ಕಡೆ ಅಂದ್ರೆ ಬಿಜೆಪಿ ವೈಬ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ, ಮತ್ತೆ ಮಂಡ್ಯ ಬಂದ್ ಕಾಂಗ್ರೆಸ್ ಬೆಲ್ಟ್ ಆಗಿರೋದ್ರಿಂದ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಗಳು ನಿಲ್ತಾ ಇದ್ದಾರೆ, ಜೊತೆಗೆ ಬಿಜೆಪಿಯಿಂದ ಅಥವಾ ಮೈತ್ರಿ ಅಭ್ಯರ್ಥಿ ಇಬ್ಬರಲ್ಲಿ ಒಬ್ರು ನಿಲ್ತಾರೆ. ಸೊ ಈ ತರ ಸುಮಲತಾ ನಿಂತಾಗ ಅಥವಾ ಮೈತ್ರಿ ಅಭ್ಯರ್ಥಿ ಯಾರಾದ್ರೂ JDS ದಿಂದ ನಿಂತಾಗ ನಿಮ್ ಸಪೋರ್ಟ್ ಯಾರಿಗಿರುತ್ತೆ? JDS. ರೀಸನ್? ಯಾಕಂದ್ರೆ ಸುಮಲತಾ ಅವ್ರು ಏನು ಈ ಕಡೆ ಏನು ಮಾಡೂ ಇಲ್ಲ, ಬಂದೂ ಇಲ್ಲ ಇವ್ ಮಂಡ್ಯ ಸೈಡ್, ಅದಕ್ಕೇನೆ ಎಲೆಕ್ಷನ್ ಮಾತ್ರ ಬರ್ತಾರೆ, ಎಲೆಕ್ಷನ್ ಇಲ್ಲ ಅಂದ್ರೆ ಏನು ಬರಲ್ಲ. ಅವ್ರು ಅನೌನ್ಸ್ ಆಯ್ತು, ಎಲೆಕ್ಷನ್ ಅನೌನ್ಸ್ ಆಗಿದ ತಕ್ಷಣ ಈ ಕಡೆ ಎಲ್ಲೆಲ್ಲಿ ಸಿಗ್ತಾರೋ ಆ ಕಡೆ ಎಲ್ಲ ಕ್ಯಾನ್ವಸ್ ಅದು ಇದು ಅಂತ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಬಂದ್ ಮಾಡಿದಾಗ ನಮ್ಗಳಿಗೂ ಇವ್ರು ಮಾಡಿದ್ದಾರೆ, ನಾವು ಅವ್ರಿಗೆ ಗೆಲ್ಲಿಸ್ಬೇಕು, ಓಟ್ ಹಾಕ್ಬೇಕು ಅಂತ ನಮ್ಗಳಿಗೆ ಅನಿಸ್ದಾಗ ನಾವು ಮನೆಗಳಲ್ಲಿ ಹೇಳ್ಬೋದು ಅವ್ರನ್ನ ಗೆಲ್ಸಿ ಅಂತ. ಯೂಶುವಲಿ ಗರ್ಲ್ಸ್ ಎಲ್ಲರೂ ಕೂಡ ಸುಮಲತಾ ಸುಮಲತಾ ಅಂತ ಅಂತಾರೆ. ಯಾಕೆ ನೀವು ಕುಮಾರಸ್ವಾಮಿನೇ ಬೇಕು ಅಂತ ಕೇಳ್ತಿದ್ರ ಅಥವಾ? ಅಂದ್ರೆ ಇಷ್ಟ ದಿನ ಸುಮಲತಂಗ್ ನಾವು ಸಪೋರ್ಟ್ ಮಾಡಿದ್ವಿ, ಬಟ್ ಅವ್ರ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಕ್ಲೀನಾಗಿ ಬಂದಿಲ್ಲ. ಅಟ್ಲೀಸ್ಟ್ ಇವಾಗ ಕುಮಾರಸ್ವಾಮಿಗೆ ನಾವು ಸಪೋರ್ಟ್ ಮಾಡಿದ್ರೆ ಅವರಾದ್ರೂ ನಮ್ಗೆ ಚೆನ್ನಾಗಿ ಫೆಸಿಲಿಟೀಸ್ ಕೊಡ್ಬೋದು ಅಂತ ಅನ್ಕೊಂಡಿದ್ದೀವಿ. ಇಲ್ಲಿವರೆಗೂ ಸುಮಲತಾ ಅವರು ಅಭಿವೃದ್ಧಿ ಮಾಡಿದ್ರಲ್ವಾ, ಎಲ್ಲರೂ ಕೂಡ ಅಂದ್ರೆ ಅಭಿವೃದ್ಧಿ ಮಾಡಿದಾರೋ ಇಲ್ವೋ ನಿಮಗೆ ಗೊತ್ತಿರೋ ವಿಚಾರ. ಅಂದ್ರೆ ಈಗ ಸುಮಲತಾ ಅವರಿಗೆ ನೀವು ಹಿಂಗಿರ್ಬೇಕಿತ್ತು, ಹಿಂಗಿರಬಾರ್ದಿತ್ತು ಅಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದೇ ಮಾತಲ್ಲಿ ಪಟಪಟ ಅಂತ. ಸ್ಟೂಡೆಂಟ್ಸ್ ಆಗಿರೋ ನಮಗೆ ಸ್ವಲ್ಪ ಜಾಸ್ತಿನೇ ಫೆಸಿಲಿಟೀಸ್ ಕೊಡಬೇಕು ಅಂತ ಕೇಳ್ಕೊತೀವಿ. ಅಂದರೆ ಕಾಲೇಜ್ ಕಡೆಯಿಂದ ಆಗಿರ್ಬೋದು, ಇಲ್ಲ ಹೊರಗಡೆ ಆಗಿರ್ಬೋದು. ಇವಾಗ ಬಸ್ಗಳು ಬಿಟ್ಟವ್ರೆ, ಬಟ್ ಯಾವುದು ಕರೆಕ್ಟ್ ಟೈಮಿಗೆ ಬರ್ತಾ ಇಲ್ಲ. ಅಂದರೆ ನಮ್ಗೆ ಇವಾಗ ನಾವು ಹಳ್ಳಿ ಸೈಡಿಂದ ಬರೋದ್ರಿಂದ ವಾರಕ್ಕೆ ಅಂದರೆ ಗಂಟೆಗೆ ಬಸ್ ಬರಲ್ಲ, ಒಂದು ಗಂಟೆಗೆ ಒಂದು ಬಸ್ಸು ಬರಲ್ಲ, ಎಲ್ಲೋ 2 ಅವರ್ 3 ಅವರ್ಗೆ ಒಂದು ಬಸ್ ಬರುತ್ತೆ. ಹಂಗಾಗಿ ಬಸ್ ಫೆಸಿಲಿಟೀಸ್ ಕೊಡಿಸಿ ಅಂತ ಕೇಳ್ಕೊತೀವಿ. ಪಟಪಟ ಅಂತ ಸುಮಲತಾ. ಓಕೆ, ನಿಮಗೆ ಸುಮಲತಾ ಬೇಕಾ ಕುಮಾರಸ್ವಾಮಿ ಬೇಕಾ? ಕುಮಾರಸ್ವಾಮಿ. ಸರ್, ನಮ್ಗೆ ಆ ಪಕ್ಷ ಈ ಪಕ್ಷ ಅಂತಿಲ್ಲ, ಯಾರು ತುಂಬಾ ಒಳ್ಳೆ ಕೆಲಸ ಮಾಡಿ ನಮ್ಗಳಿಗೆ ಇಷ್ಟ ಆಗ್ತಾರೋ ಅವ್ರನ್ನ ಖಂಡಿತವಾಗ್ಲೂ ನಾವು ಓಟ್ ಹಾಕಿ ಗೆಲ್ಸ್ಕೊಡ್ತೀವಿ. ನಮ್ದುವೆ ಇಲ್ಲ, ಕುಮಾರಸ್ವಾಮಿಗೆ ಒಂದು ಅವಕಾಶ ಕೊಟ್ಟರೆ ಅವ್ರು ಮೊದ್ಲಿನ ತರ ಅಭಿವೃದ್ಧಿ ಮಾಡ್ಬೋದು ಅಂತ. ಓಕೆ, ಕಾಲೇಜು ವಿದ್ಯಾರ್ಥಿನಿಯರು ಹೇಳ್ತಿರುವಂತದ್ದು ಕುಮಾರಸ್ವಾಮಿಗೆ ಒಂದು ಅವಕಾಶವನ್ನ ಕೊಡಬೇಕು ಅಥವಾ ಮೈತ್ರಿ ಅಭ್ಯರ್ಥಿಗೆ ಒಂದು ಅವಕಾಶವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡ್ತಿದ್ದಾರೆ. ಸುಮಲತಾ ಅವರಿಗೆ ಅವಕಾಶ ಕೊಟ್ವಿ, ಏನು ಕೂಡ ಕೆಲಸ ಮಾಡಲಿಲ್ಲ ಅಂತ ಇದು ವಿದ್ಯಾರ್ಥಿನಿಯರ ಅಭಿಪ್ರಾಯ ಆಗಿದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಶ್ವದೇವಿ, ರಿಪಬ್ಲಿಕ್ ಕನ್ನಡ, ಮಂಡ್ಯ.